ಹಲೋ ಮಕ್ಕಳೇ, ಸಮಸ್ತ ಕನ್ನಡ ನಾಡಿನ ಜನತೆಗೆ ನನ್ನ ನಮಸ್ಕಾರ ಹಾಗೂ ಕರ್ನಾಟಕದಲ್ಲಿ ಓದ್ತಿರುವ ಎಲ್ಲ ಮಕ್ಕಳಿಗೂ ಫಿಸಿಕ್ಸ್ ಮೆಸ್ಟ್ರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. Yes, as you can see on the screen, in today's class we will be discussing about the derivation of lens maker formula. Okay, so the derivation of lens maker formula. Okay, and it is very much important for 5 marks derivation ತುಂಬಾ ಇಂಪಾರ್ಟೆಂಟ್. ಅಂಡ್ ಈ ಒಂದು ಟಾಪಿಕ್ ನಿಮಗೆ ಗೊತ್ತಾಗಬೇಕು ಅಂತ ಹೇಳಿದ್ರೆ ದ ರಿಲೇಶನ್ಶಿಪ್ ಬಿಟ್ವೀನ್ N1 N2 U V ಆ್ಯಂಡ್ R ಅನ್ನೋ ಟಾಪಿಕ್ ಏನಿದೆ ಅದನ್ನು ತಿಳ್ಕೊಬರ್ಬೇಕಾಗುತ್ತೆ. ಸೊ ಆ ವಿಡಿಯೋನ ನಾನು ಪ್ರೀವಿಯಸ್ಲಿ ಅಪ್ಲೋಡ್ ಮಾಡಿರ್ತೀನಿ. ಸೊ ಅದನ್ನು ನೀವು ಯುಟಿಲೈಸ್ ಮಾಡ್ಕೊಳ್ಳಿ. ಆ ವಿಡಿಯೋ ನೋಡ್ದಲೇ ಈ ಒಂದು ವಿಡಿಯೋ ನೋಡಿದ್ರೆ ಕ್ಲಿಯರಾಗಿ ನಾನು 100% ಕೊಡ್ತೀನಿ, ನಿಮಗೆ ಮ್ಯಾಕ್ಸಿಮಮ್ ಅರ್ಥ ಆಗೋದು ಕಷ್ಟ ಇದೆ. ಯಾಕಂತ ಹೇಳಿದ್ರೆ ಇಲ್ಲಿ ತುಂಬ ಅಸಂಪ್ಷನ್ಸ್ ಮಾಡ್ಕೊಳ್ತಾ ಹೋಗ್ತೀವಿ, ಆ ಟಾಪಿಕ್ಕಿಂದನೇ ಸ್ಟಾರ್ಟಿಂಗ್ ಪಾಯಿಂಟನ್ನು ತೊಗೊಳ್ತೀವಿ. ಸೊ ಹಾಗಾಗಿ ಆ ವಿಡಿಯೋನ ನೋಡಿ ಅಂತ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ. ಎಸ್, ನಾವು ಲೆಟ್ ಅಸ್ ಮೂವ್ ಟು ದ exact explanation. Okay, so this is what the diagram we have. Okay, so here it is very crucial to write the diagram, okay, and explain the diagram before writing the derivation. Any derivation carries full marks only with the diagram. So hagagi I have considered a convex lens. I have considered the object which is point object which is placed at O, and incident ray, and the light ray is traveling from, ಲೆಟ್ಸ್ ಸೇ ಫಾರ್ ಎಕ್ಸಾಂಪಲ್ ಏರ್ ಅಥವಾ ವ್ಯಾಕ್ಯೂಮ್ ಇಂದ ಲೆನ್ಸಿಗೆ ಬರ್ತದೆ ಅಂತ ಅನ್ಕೊಳ್ಳೋಣ. ಬಟ್ ಏರಿಗೂ ಒಂದು ರಿಫ್ರಾಕ್ಟಿವ್ ಇಂಡೆಕ್ಸ್ ಇರುತ್ತೆ, ಅದನ್ನು N1 ಅಂತ ಕನ್ಸಿಡರ್ ಮಾಡ್ತಿದ್ದೀನಿ. ಇಫ್ ಇನ್ ಕೇಸ್ ವಾಟರ್ ಅಥವಾ ಡಿಫ್ರೆಂಟ್ ಆಯಿಲಲ್ಲಿ ಇಟ್ಟರೆ ಅವಾಗಲೂ ರಿಫ್ರಾಕ್ಟಿವ್ ಇಂಡೆಕ್ಸ್ ಬೇರೆ ಆಗಲೇಬೇಕು, ಯಾವಾಗಲೂ ಏರ್ ಅಂತಲೇ ಕನ್ಸಿಡರ್ ಮಾಡ್ಕೊಳ್ಳೋಕ್ಕಾಗಲ್ಲ. ಸೊ ಹಾಗಾಗಿ ಮೊದಲನೇ ಮೀಡಿಯಮಿನ ರಿಫ್ರಾಕ್ಟಿವ್ ಇಂಡೆಕ್ಸ್ N1, ಎರಡನೇ ಮೀಡಿಯಮ್ದು N2 ಅಂತ ಕನ್ಸಿಡರ್ ಮಾಡಿದ್ದೀನಿ. ಓಕೆ, ನೌ ದ ಲೈಟ್ ರೇ ಇಸ್ ಟ್ರಾವೆಲಿಂಗ್ ಫ್ರಮ್ ಫಸ್ಟ್ ಮೀಡಿಯಮ್ ಟು ಸೆಕೆಂಡ್ ಮೀಡಿಯಮ್ ಇನ್ ದ ಫಸ್ಟ್ ಸರ್ಫೇಸ್. ನೋಡಿ, ಫಸ್ಟ್ ಸರ್ಫೇಸು ಎ ಬಿ ಸಿ, ಸೆಕೆಂಡ್ ಸರ್ಫೇಸು ಎ ಡಿ ಸಿ. ಎ ಬಿ ಸಿ ಮತ್ತು ಎ ಡಿ ಸಿ ಎರಡೂ ಸರ್ಫೇಸ್ದು ರೇಡಿಯಸ್ ಸೇಮ್ ಅಲ್ಲ. ಸೊ ಹಾಗಾಗಿ ಎ ಬಿ ಸಿದು ರೇಡಿಯಸ್ ಆಫ್ ಕರ್ವೇಚರ್ R1, ಎ ಡಿ ಸಿದು ರೇಡಿಯಸ್ ಆಫ್ ಕರ್ವೇಚರ್ R2 ಅಂತ ಮೆನ್ಷನ್ ಮಾಡಿದ್ದೀನಿ. ಓಕೆ, ಸೊ ಇನ್ ದ ಸೆಕೆಂಡ್ ಸರ್ಫೇಸ್ ಮೊದಲನೇ ಮೀಡಿಯಮ್ ಏನಾಗುತ್ತೆ, ಸೊ ದಿಸ್ ಈಸ್ ಫಸ್ಟ್ ಮೀಡಿಯಮ್ ಆ್ಯಂಡ್ ಸೆಕೆಂಡ್ ಮೀಡಿಯಮ್. ಈ ಸರ್ಫೇಸಿಗೆ ಸೆಕೆಂಡ್ ಸರ್ಫೇಸಿಗೆ ಇದು ಫಸ್ಟ್ ಮೀಡಿಯಮ್ ಆಗುತ್ತೆ, ಇದು ಸೆಕೆಂಡ್ ಮೀಡಿಯಮ್ ಆಗುತ್ತೆ. ಓಕೆನಾ, ಬಟ್ ರಿಫ್ರಾಕ್ಟಿವ್ ಇಂಡೆಕ್ಸ್ ರಿಮೈನ್ ಸೇಮ್. ಸೊ ಇದನ್ನು ನಾವು ಎಕ್ಸ್ಪ್ಲನೇಷನಲ್ಲಿ ಹೇಳ್ತೀನಿ. ಆ್ಯಂಡ್ ವಿ ಹ್ಯಾವ್ ಆಬ್ಜೆಕ್ಟ್ ಡಿಸ್ಟೆನ್ಸ್, ಇಮೇಜ್ ಡಿಸ್ಟೆನ್ಸ್ ಆ್ಯಂಡ್ ಆಲ್ ದೀಸ್ ಥಿಂಗ್ಸ್. ಸೊ ಇದಕ್ಕೆ ನಮಗೆ ಮೇನ್ ಟಾಪಿಕ್ ಯಾವ್ದು ಅರ್ಥ ಆಗಬೇಕು ಅಂತ ಹೇಳಿದ್ರೆ ದಟ್ ಈಸ್ ಪ್ರೀವಿಯಸ್ ಥಿಂಗ್ ವಿಚ್ ಐ ಮೆನ್ಷನ್ಡ್ ಇಯರ್. ಪ್ರೀವಿಯಸ್ ಸೇಮ್ ಡಯಾಗ್ರಾಮ್ನ ಬರ್ಕೊಂಡು ಸೇಮ್ ಡಿರೈವೇಷನ್ನ ಬರ್ಕೊಂಡಿದ್ದೀನಿ. ಓಕೆ, ಈ ಡಿರೈವೇಷನ್ ಅಥವಾ ಈ ರಿಲೇಷನ್ಶಿಪ್ಪನ್ನು ಎರಡು ಡಿಫ್ರೆಂಟ್ ಸರ್ಫೇಸಸ್ಗಳಿಗೆ ಅಪ್ಲೈ ಮಾಡಬೇಕು. ಹೇಗೆ ಅಪ್ಲೈ ಮಾಡೋದು ಅಂತ ಹೇಳ್ಕೊಡ್ತೀನಿ. ಓಕೆ, ಐ ಹೋಪ್ ಯು ಅಂಡರ್ಸ್ಟುಡ್ ಅಪ್ ಟು ಹಿಯರ್. ನಾವು ಲೆಟ್ ಅಸ್ ಎಂಟರ್ ಇನ್ ಟು ದ ಟಾಪಿಕ್. ಸಿ ಹಿಯರ್, ಮೊದಲನೇ ಸರ್ಫೇಸ್ ನಾನು ಇಲ್ಲಿ ಬರೀತಿದ್ದೀನಿ. ದಿಸ್ ಇಸ್ ದ ಫಸ್ಟ್ ಸರ್ಫೇಸ್ ಆ್ಯಂಡ್ ಹಿಯರ್ ಸಮ್ವೇರ್ ಹಿಯರ್ ಆಬ್ಜೆಕ್ಟ್ ಈಸ್ ದೇರ್. ಇಲ್ಲಿಂದ ಇಮೇಜನ್ನು ಐ ಡ್ಯಾಶ್ ಅನ್ನೋ ಜಾಗದಲ್ಲಿ ಇಮೇಜ್ ಪ್ರೊಡ್ಯೂಸ್ ಮಾಡ್ತಾ ಇದೆ. ಸೊ ಇಲ್ಲಿ ಇಮೇಜ್ ಡಿಸ್ಟೆನ್ಸ್ ಏನಾಗುತ್ತೆ ವಿ ಡ್ಯಾಶ್, ಆಬ್ಜೆಕ್ಟ್ ಡಿಸ್ಟೆನ್ಸ್ ಏನಾಗುತ್ತೆ ಯು. ಇಫ್ ಐ ಅಪ್ಲೈ ದಿಸ್ ಫಾರ್ಮುಲಾ, ಸಿಂಪಲ್ ಆಗಿ ನೋಡಿ, ದಿಸ್ ಇಸ್ ದ ಜನರಲ್ ಫಾರ್ಮುಲಾ. N2 ಅಂದ್ರೇನು, ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಸೆಕೆಂಡ್ ಮೀಡಿಯಮ್. ಇಲ್ಲೂ ಸೆಕೆಂಡ್ ಮೀಡಿಯಮ್ದು ರಿಫ್ರಾಕ್ಟಿವ್ ಇಂಡೆಕ್ಸ್ ಏನು ಅಂದರೆ ಲೆನ್ಸ್ದು N2, ಫಸ್ಟ್ ಮೀಡಿಯಮ್ದೇನು N1. ಸೊ ಹಾಗಾಗಿ N2 ಅಂದರೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಸೆಕೆಂಡ್ ಮೀಡಿಯಮ್, ದಟ್ ಈಸ್ N2 ಹಾಗೆ ಬರೆಯೋಣ, ಡಿವೈಡೆಡ್ ಬೈ ವಿ ಇದೆ, ದಟ್ ಮೀನ್ಸ್ ಇಮೇಜ್ ಡಿಸ್ಟೆನ್ಸ್. ಈ ಜಾಗದಲ್ಲಿ ಅಂದರೆ ಫಸ್ಟ್ ಸರ್ಫೇಸಿಗೆ ಇಮೇಜ್ ಡಿಸ್ಟೆನ್ಸ್ ಏನಾಗುತ್ತೆ ವಿ ಡ್ಯಾಶ್, ಹೆನ್ಸ್ ಐ ವಿಲ್ ರೈಟ್ ವಿ ಡ್ಯಾಶ್ ಮೈನಸ್ N1, ದಟ್ ಮೀನ್ಸ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಫಸ್ಟ್ ಮೀಡಿಯಮ್, ಸಿನ್ಸ್ ಲೈಟ್ ರೇ ಇಸ್ ಟ್ರಾವೆಲಿಂಗ್ ಫ್ರಮ್ ಫಸ್ಟ್ ಮೀಡಿಯಮ್ ಟು ಸೆಕೆಂಡ್ ಮೀಡಿಯಮ್. ಸೊ ಈಗ ಯು ಆಬ್ಜೆಕ್ಟ್ ಡಿಸ್ಟೆನ್ಸು ವಿಚ್ ಈಸ್ ಯು ಇಸ್ ಈಕ್ವಲ್ ಟು ಅದೇ ರೀತಿ N2 ಮೈನಸ್ N1 ಡಿವೈಡೆಡ್ ಬೈ ರೇಡಿಯಸ್ ಆಫ್ ಕರ್ವೇಚರ್, ಐ ವಿಲ್ ಟೇಕ್ ಇಟ್ ಆಸ್ ವಾಟ್ R1. ಯಾಕೆ ಅಂತ ಹೇಳಿದ್ರೆ ಈ ಸರ್ಫೇಸಿಗೆ ರೇಡಿಯಸ್ ಆಫ್ ಕರ್ವೇಚರ್ ರೈಟ್ ಸೈಡಲ್ಲಿ ಬರ್ತದೆ ಆ್ಯಂಡ್ R1 ಇಸ್ ದ ರೇಡಿಯಸ್ ಆಫ್ ಕರ್ವೇಚರ್. ಮುಗೀತಿದೆ, ಇದರಲ್ಲಿ ಏನು ಡೌಟ್ಸ್ ಬರಲ್ಲ, ಮ್ಯಾಕ್ಸಿಮಮ್ ಏನು ಪ್ರಾಬ್ಲಮ್ ಆಗಲ್ಲ. ಬಟ್ ನೆಕ್ಸ್ಟ್ ಸರ್ಫೇಸ್ ತಿಳ್ಕೊಳ್ಳುವಾಗ ಸ್ವಲ್ಪ ನಿಮಗೆ ಏನಾಗ್ಬೋದು, ಮೇ ಬಿ ಕನ್ಫ್ಯೂಷನ್ಸ್ ಆಗ್ಬೋದು. ಆದಷ್ಟು ಕನ್ಫ್ಯೂಷನ್ಸ್ ಅವಾಯ್ಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಓಕೆ, ದಿಸ್ ಇಸ್ ದ ಸೆಕೆಂಡ್ ಸರ್ಫೇಸ್ ಆ್ಯಂಡ್ ದಿಸ್ ಇಸ್ ಪ್ರಿನ್ಸಿಪಲ್ ಆಕ್ಸಿಸ್. ಆ್ಯಕ್ಚುಲಿ ಇಮೇಜ್ ಎಲ್ಲಿ ಫಾರ್ಮ್ ಆಗ್ತಿತ್ತು, ಇಲ್ಲಿಂದ ಲೈಟ್ ರೇಸ್ ಬರ್ತದೆ, ಈ ಪಾರ್ಟ್ನ ಮಾತ್ರ ತಗೊಳ್ಳೋಣ. ಇಲ್ಲಿಂದ ಲೈಟ್ ರೇ ಬರ್ತಾ ಇದೆ, ಐ ಡ್ಯಾಶ್ ಅನ್ನೋ ಜಾಗದಲ್ಲಿ ಇಮೇಜ್ ಫಾರ್ಮ್ ಆಗಬೇಕಿತ್ತು. ಬಟ್ ಈ ಸರ್ಫೇಸ್ ಏನು ಮಾಡ್ತದೆ, ಐ ಡ್ಯಾಶ್ ಇಂದ ಆಬ್ಜೆಕ್ಟನ್ನು ಐ ಡ್ಯಾಶ್ ಅಂತ ಕನ್ಸಿಡರ್ ಮಾಡಿಕೊಂಡು, ದಟ್ ಮೀನ್ಸ್ ಈ ಜಾಗದಲ್ಲಿ ಬರುವಂತಹ ಆಬ್ಜೆಕ್ಟ್ ಡಿಸ್ಟೆನ್ಸ್ ವಿ ಡ್ಯಾಶ್ ಆಗುತ್ತೆ. ಅದನ್ನು ಕನ್ಸಿಡರ್ ಮಾಡಿಕೊಂಡು ಐ ಅನ್ನೋ ಜಾಗಕ್ಕೆ ಇಮೇಜ್ನ ತಗೊಬಂದು ಶಿಫ್ಟ್ ಮಾಡುತ್ತೆ. ಸೊ ಆ್ಯಕ್ಚುಯಲ್ ಇಮೇಜ್ ಎಲ್ಲಿ ಫಾರ್ಮ್ ಆಗ್ತದೆ, ವಿ ಅನ್ನೋ ಜಾಗದಲ್ಲಿ, ದಟ್ ಮೀನ್ಸ್ ವಿ ಡಿಸ್ಟೆನ್ಸ್ ಐ ಅನ್ನೋ ಜಾಗದಲ್ಲಿ ಇಮೇಜ್ ಫಾರ್ಮ್ ಆಗ್ತದೆ. ಓಕೆ, ಸೊ ಫಾರ್ ಸೆಕೆಂಡ್ ಸರ್ಫೇಸ್ ಎ ಡಿ ಸಿ, ವಾಟ್ ವಿಲ್ ಬಿ ದ ಆಬ್ಜೆಕ್ಟ್, the object distance will be what, v dash. image distance will be v. ಅರ್ಥ ಆಗ್ತದೆಯಾ, ಇಮೇಜ್ ಡಿಸ್ಟೆನ್ಸ್ ವಿಲ್ ಬಿ ವಿ ಫಾರ್ ದಿ ಸೆಕೆಂಡ್ ಸರ್ಫೇಸ್. ಓಕೆ, ಸೊ ಲೈಟ್ ರೇ ಎಲ್ಲಿಂದ ಬರ್ತಾ ಇದೆ, ಲೈಟ್ ರೇ ಇಸ್ ಟ್ರಾವೆಲಿಂಗ್ ಫ್ರಮ್ ಲೆನ್ಸ್ ಟು ಔಟ್ಸೈಡ್ ರೀಜನ್. ಔಟ್ಸೈಡ್ ರೀಜನ್ ಏನಂತ ತೊಗೊಂಡಿರೋ, ಯಾವುದು ಏರ್ ಅಂತ ತೊಗೊಂಡಿರೋದ್ರಿಂದ ಲೆನ್ಸ್ ಟು ಏರ್. ಲೆನ್ಸ್ ಇಂದು
ರಿಫ್ರಾಕ್ಟಿವ್ ಇಂಡೆಕ್ಸ್ ಏನು N2, ಏರ್ದು ರಿಫ್ರಾಕ್ಟಿವ್ ಇಂಡೆಕ್ಸ್ ಏನು N1. ಬಟ್ ಈ ಟಾಪಿಕ್ ಆಗಿರೋದು ಯಾವುದರಿಂದ ಅಂದರೆ N2 ಅಂದ್ರೇನು ಸೆಕೆಂಡ್ ಮೀಡಿಯಮ್. ಅಂದರೆ ನೀವು ಯಾವುದಾದ್ರೂ ಯಾವುದು ಮೀಡಿಯಮ್ಸ್ನ ತಗೊಳ್ಳಿ, ಎರಡನೇ ಮೀಡಿಯಮ್ ಯಾವುದು, ಲೈಟ್ ರೇ ಟ್ರಾವೆಲ್ ಆಗ್ತಿರುವಂತಹ ಎರಡನೇ ಮೀಡಿಯಮ್ ಯಾವುದು, ಈ ಜಾಗದಲ್ಲಿ ಎರಡನೇ ಮೀಡಿಯಮ್ ಯಾವ್ದು ಹೇಳಿ, ಸೊ ದಟ್ ಈಸ್ ಸಾರಿ ಯಾವ್ದು ಹೇಳಿ, ದಟ್ ಈಸ್ N1. ಸೊ ದೇರ್ ಫೋರ್ N2 ಜಾಗದಲ್ಲಿ ಏನು ಬರೀಬೇಕು, ವಿ ಹ್ಯಾವ್ ಟು ರೈಟ್ N1. ಯಾಕೆ ಅಂದರೆ ಮತ್ತೊಂದ್ಸಲ ಹೇಳ್ತೀನಿ, N2 ಇನ್ ದ ಸೆನ್ಸ್ ವಾಟ್ ಫಾರ್ ದಿಸ್ ಡಿರೈವೇಶನ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಸೆಕೆಂಡ್ ಮೀಡಿಯಮ್. ಸೆಕೆಂಡ್ ಮೀಡಿಯಮ್ ಯಾವುದನ್ನ ಸೆಕೆಂಡ್ ಮೀಡಿಯಮ್ ಅಂತ ಕನ್ಸಿಡರ್ ಮಾಡ್ತಿದ್ವಿ, ಲೈಟ್ ರೇ ಯಾವ ಮೀಡಿಯಮಿಗೆ ಹೋಗ್ತದೆ ಅದನ್ನ ಸೆಕೆಂಡ್ ಮೀಡಿಯಮ್ ಅಂತ ಕನ್ಸಿಡರ್ ಮಾಡ್ತಿದ್ವಿ. ಈ ಕೇಸಲ್ಲಿ ಲೈಟ್ ರೇ ಯಾವ ಮೀಡಿಯಮಿಗೆ ಹೋಗ್ತದೆ, ಏರಿಗೆ ಹೋಗ್ತದೆ. ಏರಿನ ರಿಫ್ರಾಕ್ಟಿವ್ ಇಂಡೆಕ್ಸ್ ಏನು N1. ಸೊ ಹಾಗಾಗಿ N2 ಜಾಗದಲ್ಲಿ ಏನು ಬರೀತಿದ್ದೀನಿ N1. ಕ್ಲಿಯರ್, ಅರ್ಥ ಆಯ್ತಾ? ಎಸ್. ಸೊ ಡಿವೈಡೆಡ್ ಬೈ ವಿ ಅಂದ್ರೇನು, ಇಮೇಜ್ ಡಿಸ್ಟೆನ್ಸ್. ಇಮೇಜ್ ಡಿಸ್ಟೆನ್ಸ್ ಅಂದ್ರೇನು, ಸೊ ದಟ್ ಈಸ್ ವಿ, ಸೇಮ್ ಆಸ್ ಇಟ್ ಈಸ್, ನೋ ಪ್ರಾಬ್ಲಮ್. ಯಾಕಂದ್ರೆ ಇಮೇಜ್ ಡಿಸ್ಟೆನ್ಸ್ ಬರೋದೇ, ಇಮೇಜ್ ಬರ್ತಿರೋದು ಐ ನಲ್ಲಿ, ಸೊ ಹಾಗಾಗಿ ಇಮೇಜ್ ಡಿಸ್ಟೆನ್ಸ್ ವಿ ಮೈನಸ್ ಈ ಒಂದು ಡಿರೈವೇಶನ್ ಪ್ರಕಾರ N1 ಅಂದ್ರೇನು, ಲೈಟ್ ರೇ ಎಲ್ಲಿಂದ ಬರ್ತಿದ್ಯೋ, ದಟ್ ಮೀನ್ಸ್ ಮೊದಲನೇ ಮೀಡಿಯಂ ಯಾವುದು ಅದರ ರಿಫ್ರಾಕ್ಟಿವ್ ಇಂಡೆಕ್ಸ್ N1 ಅಂತ ಹೊಂದಿದ್ವಿ. ಇಲ್ಲಿ ಲೈಟ್ ಎಲ್ಲಿಂದ ಬರ್ತಾ ಇದೆ, ಲೆನ್ಸ್ ಇಂದ ಬರ್ತಾ ಇದೆ. ಸೊ ಹಾಗಾಗಿ ಅದರ ಮೀಡಿಯಂ ಏನಾಗುತ್ತೆ, N2 ಆಗುತ್ತೆ. ಅದರ ರಿಫ್ರಾಕ್ಟಿವ್ ಇಂಡೆಕ್ಸ್ N2 ಆಗುತ್ತೆ. ಸೊ N1 ಜಾಗದಲ್ಲಿ N2 ಬರೀತಿದ್ದೀನಿ, ಡೋಂಟ್ ಗೆಟ್ ಕನ್ಫ್ಯೂಸ್ಡ್. ಕ್ಲಿಯರ್? ಎಸ್. ಅದಕ್ಕೆ ಆಬ್ಜೆಕ್ಟ್ ಡಿಸ್ಟೆನ್ಸ್ ಏನಾಗುತ್ತೆ, ವಿ ಡ್ಯಾಶ್. ಯಾಕಂದ್ರೆ ಇಲ್ಲಿ ಬರುವಂತಹ ಇಮೇಜ್ ಅನ್ನ ತಗೊಂಡ್ಬಂದು ಇಲ್ಲಿ ಕೂರಿಸ್ತದೆ, ಒರಿಜಿನಲ್ ಆಬ್ಜೆಕ್ಟ್ ಅನ್ನ ಇಲ್ಲಿ ತಗೊಬರ್ತಲ್ಲ. ಒರಿಜಿನಲ್ ಆಬ್ಜೆಕ್ಟ್ ರಿಫ್ರಾಕ್ಟ್ ಆಗ್ತಾ ಇರೋದು ಮೊದಲನೇ ಸರ್ಫೇಸ್ ಇಂದ, ಅದಾದ್ಮೇಲೆ ಐ ಡ್ಯಾಶ್ ರಿಫ್ರಾಕ್ಟ್ ಆಗ್ತಿರೋದು ಎರಡನೇ ಸರ್ಫೇಸ್ ಇಂದ. ಸೊ ಹಾಗಾಗಿ ಇಮೇಜ್ ಡಿಸ್ಟೆನ್ಸ್ ನ ವಿ ಡ್ಯಾಶ್ ಅಂತ ಹೇಳ್ತೀವಿ. ಸೊ ಇಲ್ಲಿ N1 N2 ಬರೋದ್ರೆ ಇಲ್ಲೂ ಕೂಡ N1 ಮೈನಸ್ N2. ಈ ಸರ್ಫೇಸಿಗೆ ರೇಡಿಯಸ್ ಆಫ್ ಕರ್ವೇಚರ್ ಏನಾಗುತ್ತೆ, R2 ಆಗುತ್ತೆ. ಹೆನ್ಸ್ ಐ ವಿಲ್ ರೈಟ್ ಇಟ್ ಆಸ್ ವಾಟ್ R2. ಸೊ ಇದಿಷ್ಟನ್ನ ಸೆಪರೇಟ್ ಆಗಿ ಬರೆಯೋದು ಬೇಡ, ಆಕ್ಚುಯಲ್ ಡಿರೈವೇಶನ್ಗೆ ಬರೆಯೋಣ. ಸೊ ಆಕ್ಚುಯಲ್ ಡಿರೈವೇಶನ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಇದಕ್ಕೆ ಆಕ್ಚುಯಲ್ ಡಿರೈವೇಶನ್ ಅನ್ನ ಎಕ್ಸ್ಪ್ಲನೇಷನ್. ಸೊ ನಾನು ಇಲ್ಲಿ ಡೈರೆಕ್ಟ್ ಆಗಿ ಬರೀತೀನಿ. ಸಿ ಹಿಯರ್, ಫಾರ್ ಸರ್ಫೇಸ್, ಫಾರ್ ರಿಫ್ರಾಕ್ಟಿಂಗ್ ಸರ್ಫೇಸ್. ನೀವು ಇದನ್ನ ಬರೀಬೇಕಾಗುತ್ತೆ ಎಕ್ಸಾಮ್ ಅಲ್ಲಿ. ಫಾರ್ ರಿಫ್ರಾಕ್ಟಿಂಗ್ ಸರ್ಫೇಸ್, ಓಕೆ, ಯಾವುದು ರಿಫ್ರಾಕ್ಟಿಂಗ್ ಸರ್ಫೇಸ್ ನಾವು ಕನ್ಸಿಡರ್, ABC ಕನ್ಸಿಡರ್ ಮಾಡೋಣ. ABC. Okay, what will be the relationship as per our explanation? N2 as per our explanation. Okay, so N2 by V dash minus N1 by U. N2 divided by V dash minus N1 divided by U is equal to N2 minus N1 divided by R1. Okay, so this is equation 1. ಗೊತ್ತಾಗ್ತಿದ್ಯಾ? Yes. So ಅದೇ ರೀತಿ for refracting surface, for refracting surface, okay, ADC ಆಯ್ತಾ. ಸೊ ರಿಫ್ರಾಕ್ಟಿಂಗ್ ಸರ್ಫೇಸ್ ADC ಗೆ ಆಕ್ಚುಲಿ ಈಕ್ವೇಶನ್ ಹೇಗೆ ಬಂದಿದೆ, ಸಿ ಹಿಯರ್, ಈಕ್ವೇಶನ್ ಹೀಗೆ ಬಂದಿದೆ. N1 ಡಿವೈಡೆಡ್ ಬೈ V ಮೈನಸ್ N2 ಡಿವೈಡೆಡ್ ಬೈ V ಡ್ಯಾಶ್. N1 ಡಿವೈಡೆಡ್ ಬೈ V ಮೈನಸ್ N2 ಡಿವೈಡೆಡ್ ಬೈ V ಡ್ಯಾಶ್ is equal to N1 minus N2 divided by R2. This is equation 2. ಆಯ್ತಾ. ಸೊ ದೀಸ್ ಆರ್ ದ ಈಕ್ವೇಶನ್ಸ್. ನಾವು ವಿ ಹ್ಯಾವ್ ಟು ಡೀಲ್ ವಿತ್ ದಿಸ್ ಈಕ್ವೇಶನ್ಸ್ ಅಷ್ಟೇ, ಬೇರೆ ಏನೇನಿಲ್ಲ. ಇದು ಹೇಗೆ ಬಂತು ಎಕ್ಸ್ಪ್ಲೈನ್ ಮಾಡೋದಕ್ಕೆ ದ ನೆಕ್ಸ್ಟ್ ಸ್ಲೈಡ್ ಅಂದರೆ ಪ್ರೀವಿಯಸ್ ಸ್ಲೈಡಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅದನ್ನು ಎಕ್ಸಾಮಲ್ಲಿ ಬರೆಯೋ ಅವಶ್ಯಕತೆ ಇಲ್ಲ, ಇದನ್ನು ಬರೆದ್ರೆ ಸಾಕು ಇಷ್ಟನ್ನು. ಓಕೆ, ಎಸ್. ಸೊ ನಾವು ಐ ವಿಲ್ ಆ್ಯಡ್ ಈಕ್ವೇಶನ್ 1 ಆ್ಯಂಡ್ 2, ಈಕ್ವೇಶನ್ 1 ಪ್ಲಸ್ 2. ಸೊ ಏನಾಗುತ್ತೆ, N2 ಬೈ ವಿ ಡ್ಯಾಶ್ ಮೈನಸ್ N1 by U plus N1 by V minus N2 by V dash is equal to N2 minus N1 divided by R1 minus N1 minus N2 divided by R2. This is the equation that we need to add. See here, N2 by V dash will get cancelled. ಇದನ್ನು rearrange ಮಾಡ್ತೀನಿ. rearrange ಮಾಡಿ ಬರೋದ್ರೆ N1 by V minus N1 by U is equal to, ಇಲ್ಲೂ ಅಷ್ಟೇ, N2 minus N1 divided by R1 minus, ಸಿ ಹಿಯರ್, ಆ್ಯಡ್ ಮಾಡ್ತಿರೋದಲ್ವಾ, ಸಾರಿ, ಇಲ್ಲಿ ಪ್ಲಸ್ ಆಗಬೇಕು, ಕರೆಕ್ಟಾ. ಈಗ ಏನು ಮಾಡ್ತೀನಿ, ಇಲ್ಲಿ N2 ಮೈನಸ್ N1 ಇದೆ, ಇಲ್ಲೂ ಕೂಡ N2 ಮೈನಸ್ N1 ಮಾಡಬೇಕು ಅಂದರೆ ವಿ ಹ್ಯಾವ್ ಟು ಟೇಕ್ ಮೈನಸ್ ಕಾಮನ್ ಆದರೆ ಪ್ಲಸ್ ಇಂಟು ಮೈನಸ್ ಇಸ್ ಮೈನಸ್. ಸೊ ಹಾಗಾಗಿ ಮೈನಸ್ ಆಗೇ ಬರಿತೀನಿ. ಸೊ ಇಲ್ಲೇನಾಗುತ್ತೆ, N2 ಮೈನಸ್ N1 divided by R2 ಆಗುತ್ತೆ. Okay, yes, I hope you understood up to here. Now the thing is very simple. In the LHS N1 ಕಾಮನ್ ತಗೊಳ್ಳಿ, ಏನು ಉಳಿಯುತ್ತೆ, 1 by V minus 1 by U ಉಳಿಯುತ್ತೆ. ಇಲ್ಲಿ ಈ ಕಡೆ ನ್ಯೂಮರೇಟರ್, ಸಾರಿ, RHS ಅಲ್ಲಿ N2 ಮೈನಸ್ N1 ನ ಕಾಮನ್ ತೆಗೆದ್ರೆ 1 by R1 ಮೈನಸ್ 1 ಡಿವೈಡೆಡ್ ಬೈ R2 ಉಳ್ಕೊಳ್ಳುತ್ತೆ. ಕರೆಕ್ಟಾ.
Now I will take this n1 to that side. 1 by v minus 1 by u is equal to n2 by n1 andre n2 divided by n1 minus n1 by n1 andre 1, which is what will remain? 1 by r1 minus 1 by r2 will remain. See here, this one can be written as 1 by v minus 1 by u is equal to n21 minus 1. Okay, ಯಾಕೆ ಅಂತ ಹೇಳಿದ್ರೆ n2 by n1 in the sense the refractive index of second medium with respect to the first medium, okay, into 1 divided by r1 minus 1 divided by r2. So this is called as lens maker formula. So ಸ್ವಲ್ಪ ಸ್ಪೆಸಿಫೈಡ್ ಆಗಿ ಅಥವಾ ಲೆನ್ಸ್ ಫಾರ್ಮುಲಾ ಅಂತ ಹೇಳಿ ನಾವು ಕರಿಬೇಕು ಅಂದ್ರೆ ವಿಚ್ ಯು ನೋ ಇಟ್ ಆಸ್ ವಾಟ್ 1 by f is equal to 1 by v minus 1 by u. ಒಂದು ಸ್ಪೆಷಲ್ ಕೇಸ್ನ ಕನ್ಸಿಡರ್ ಮಾಡ್ಬೋದು. if let me take this as equation 3, ಆಯ್ತಾ? ಸೊ ಇಫ್ u is infinity, ಆಬ್ಜೆಕ್ಟ್ ಇನ್ಫಿನಿಟಿಲಿ ಇತ್ತು ಅಂತ ಅನ್ಕೊಳ್ಳೋಣ, ಇಮೇಜ್ ಎಲ್ಲಿ ಬರುತ್ತೆ ಅವಾಗ? ಫೋಕಸ್ಗೆ ಬರುತ್ತೆ. ದಿಸ್ ಒನ್ ಯು ಲರ್ನ್ ಇನ್ 10th ಸ್ಟ್ಯಾಂಡರ್ಡ್, ಓಕೆನಾ? ಸೊ ಫೋಕಸ್ಗೆ ಬರುತ್ತೆ. ಸೊ ಅವಾಗ ಏನಾಯ್ತು, ಯು ಜಾಗದ ವಿ ಜಾಗದಲ್ಲಿ ಏನು ಬರೀಬೇಕು? 1 by f ಮೈನಸ್ ಯು ಜಾಗದಲ್ಲಿ ಏನು ಬರೀಬೇಕು? 1 by u. 1 by ಇನ್ಫಿನಿಟಿ ಇನ್ ದ ಸೆನ್ಸ್ ವಾಟ್? 0 ಬರೋದ್ರು ಒಂದೇ ಬಿಟ್ರು ಒಂದೇ. ಸೊ ಹಾಗಾಗಿ n21 minus 1, okay, what will remain? 1 by r1 minus 1 by r2. See, you can observe from equation 3 and 4. equation 3 ಮತ್ತೆ equation 4 ನ ಅಬ್ಸರ್ವ್ ಮಾಡಿ. ಸೊ from equation 3 and 4 ನೋಡಿ, RHS ಆರ್ ಸೇಮ್. ಈ ಟರ್ಮ್ ನೋಡಿ, RHS ಆರ್ ಸೇಮ್. ಸೊ ಹಾಗಾಗಿ LHS ಏನಾಗುತ್ತೆ? ಸೇಮ್. ಸೊ LHS ಅಲ್ಲಿ ಏನಿದೆ? 1 by f is equal to 1 by v minus 1 by u. Okay, so this is famously called as lens makers formula. Lens makers formula. Okay, so this is important for 5 marks. ಸೊ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇದರಲ್ಲಿ ಗೇಮ್ ಚೇಂಜರ್ ಯಾರು ಅಂದರೆ ಇದೆ, ಅಂದರೆ ಅರ್ಥ ಮಾಡ್ಕೊಳ್ಳೋದಕ್ಕೆ. ಬೈಹ್ಯಾಟ್ ಮಾಡೋರಿಗೆ ಬೈಹ್ಯಾಟ್ ಮಾಡೇ ಬರೀತೀನಿ ಅಂತ ಹೇಳಿದ್ರೆ ಐ ಕ್ಯಾನಾಟ್ ಸೇ ಎನಿಥಿಂಗ್. ಸೊ ಇಟ್ ಈಸ್ ಯುವರ್ ವಿಶ್, ಬಟ್ ಅರ್ಥ ಮಾಡ್ಕೊಂಡಷ್ಟು ಒಳ್ಳೆಯದು. ಯಾಕಂದರೆ ನ್ಯೂಮರಿಕಲ್ಸಿಗೆ ಅಪ್ಲಿಕೇಶನ್ ಲೆವೆಲ್ ಕ್ವಶನ್ಸ್ ಕೊಟ್ಟಾಗ ನ್ಯೂಮರಿಕಲ್ಸಿಗೆ ಹೆಲ್ಪ್ ಆಗುತ್ತೆ ಫಾರ್ ಯುವರ್ ನೀಟ್ ಆರ್ CET exams. Clear? Yes, I hope you understood. If at all, if you have any doubts or feedbacks, please put it in the comment section. And I request you to support our channel. Subscribe ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆ ಹೇಳಿ, ದಿಸ್ ಇಸ್ ವಾಟ್ ಗೋಯಿಂಗ್ ಆನ್ ಇನ್ ಫಿಸಿಕ್ಸ್ ಮೇಸ್ಟ್ರು ಯೂಟ್ಯೂಬ್ ಚಾನಲ್ ಅಂತೇಳಿ ಅಂತ ಕೇಳ್ತಾ ನಮಸ್ತೆ.